ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಈಡಿಗರು ಬಿಲ್ಲವರು ನಾಮಧಾರಿಗಳು ಅಂತಾರೆ, ಅವರ ಕೊಡುಗೆ ಏನು ಅಂತ ಹೇಳ್ತೇನೆ ಕೇಳಿ. ಸ್ವಾತಂತ್ರ್ಯ ಬಂದ ನಂತರ ಪತ್ರಿಕೋದ್ಯಮದಲ್ಲಿ ಇವತ್ತಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅತಿ ಕೀರ್ತಿವಂತರಾಗಿರ್ತಕ್ಕಂಥ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ನ ಮಾಲೀಕರಾದ ಗುರುಸ್ವಾಮಿ ಅವರು, ವೆಂಕಟಸ್ವಾಮಿ ಅವರು, ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿ ಸಂಸ್ಕಾರದ ರಾಯಭಾರಿ ಆಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ರವರು, ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನವರು, ಬಡವರ ಬಂಧು ಆಗಿದ್ದಂಥ ಜನಾರ್ದನ್ ಪೂಜಾರಿ ಅವರು, ಶಿಕ್ಷಣ ಕ್ಷೇತ್ರದಲ್ಲೇ ಹೆಚ್ಚಿನ ಸಾಧನೆ ಮಾಡಿದಂಥ ಜಾಲಪ್ಪನವರು, ಕಾಗೋಡು ಹೋರಾಟದಲ್ಲಿ ಪ್ರಸಿದ್ಧರಾದಂಥ ಕಾಗೋಡು ತಿಮ್ಮಪ್ಪನವರು ಮತ್ತು ನಮ್ಮ ದಣಿಗಳಾದಂಥ HR ರಾಮುಲು ಅವರು ಎಲ್ಲರೂ ಸಹ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಇದು. ಜನಾರ್ದನ್ ಪೂಜಾರಿರವರು ಲೋನ್ ಮೇಳ ಮಾಡುವಾಗ ಕೇವಲ ಈಡಿಗರಿಗೆ ನಾಮಧಾರಿಗಳಿಗೆ ಮಾತ್ರ ಮಾಡಿರಲಿಲ್ಲ, ಕೇವಲ ಬಿಲ್ಲವರಿಗೆ ಮಾತ್ರ ಮಾಡಿರಲಿಲ್ಲ. ಈ ರಾಷ್ಟ್ರದ ಖಜಾನೆ ಬಡವರದು. ಈ ಖಜಾನೆ ಇಟ್ಟಿರ್ತಕ್ಕಂಥ ಎಲ್ಲ ಬ್ಯಾಂಕಲ್ಲೂ ಸಹ ಬಡವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಬ್ಯಾಂಕಿನ ಬಾಗಿಲು ತೆಗೆದವರು. ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಿದವರಲ್ಲ. ಬಂಗಾರಪ್ಪನವರು ಬಡವರ ಬಂಧು ಬಂಗಾರಪ್ಪ ಅಂತ ಅನಿಸ್ಕೊಂಡವರು ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಲಿಲ್ಲ. ಎಲ್ಲ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಲ್ಲ ಬಡವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಕಾಗೋಡು ತಿಮ್ಮಪ್ಪನವರು ಸಮಾಜವಾದದಲ್ಲಿ ಇದ್ದಂಥವ್ರು. ಸಮಾಜವಾದ ಹೋರಾಟ, ಉಳುವವನೇ ಭೂಮಿ, ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಇವತ್ತಿಗೂ ಸಹ ಸರಿಯಾದ ಒಂದು ಕಾರ್ ಇಲ್ಲ ಅವರಲ್ಲಿ. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಹಾಕೊಂಡು ಚಡ್ಡಿ ಹಾಕೊಂಡು ಅವರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕಂತ ಹೇಳಬೇಕಾಗುತ್ತೆ. ಆದ್ರಿಂದ ಕೆಲವರು ತಿಳ್ಕೊಂಡಿರ್ತಾರೆ. ಹರಿಪ್ರಸಾದ್ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯ ಇಲ್ಲ. ಸ್ಪರ್ಧೆ ಮಾಡಿದ್ದೀನಿ, ಸೋತಿದ್ದೀನಿ, ಆದ್ರೆ ಸತ್ತಿಲ್ಲ, ಸಾಯೋದಿಲ್ಲ. ಇನ್ನು 100 ಸಲ ಸೋತ್ರನು ನಾನು ಸಾಯೋನಲ್ಲ. ನಾನು ಏನು ಹಿಂದುಳಿದ ವರ್ಗದವರಿದ್ದಾರೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋ ಹೋರಾಟದಲ್ಲಿ ನಾನು ಮೊದಲಿರ್ತೀನಿ. ಆದ್ರಿಂದ ನಾನು ಈ ಪಕ್ಷದಲ್ಲಿ ವಿದ್ಯಾರ್ಥಿ ದೆಸೆಯಿಂದ, ಯಾಕಂದ್ರೆ ಇಲ್ಲಿ ದಲಿತ ಸ್ವಾಮಿಗಳು ಇದ್ದಾರೆ, ವಿದ್ಯಾರ್ಥಿ ದೆಸೆಯಲ್ಲಿ ಈಗ 50 ವರ್ಷ ಆಯಿತು. ಬರೋ ಈ 23ಕ್ಕೆ 73ರಲ್ಲಿ ಬಸವಲಿಂಗಪ್ಪನವರ ವಿರುದ್ಧ ಭೂಸಾ ಹೋರಾಟ ನಡೀತು. ಇಡೀ ಬೆಂಗಳೂರು ವಿದ್ಯಾನಿಲಯ ಬಸವಲಿಂಗಪ್ಪನವರ ವಿರುದ್ಧ ಆಯಿತು. ಆಗ ನಾನು ಮತ್ತು ರೋಷನ್ ಬೇಗ್ ಇಬ್ರು ಸಹ ವಿದ್ಯಾರ್ಥಿ ನಾಯಕರಾಗಿದ್ವಿ. ನಾವು ಬಸವಲಿಂಗಪ್ಪನ ಪರ ನಿಂತ್ವಿ. ಒಬ್ಬ ದಲಿತ ಮಂತ್ರಿ ಕ್ರಾಂತಿಕಾರಿ ಕಾರ್ಯಕ್ರಮಗಳು ಮಾಡಿದವರು, ಅವರ ಪರ ನಿಲ್ಲಬೇಕು ಅಂತೇಳಿ ನಾನು ರೋಷನ್ ಬೇಗ್ ಅವರು ನಿಂತ್ವಿ. ಇವರು ನಮಗೆ ಹೇಳ್ಕೊಡೋದು ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಅವರು, ಸಂಜಯ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು 5 ಜನದ ಕೆಳಗಡೆ ನಾನು ಕೆಲಸ ಮಾಡಿರ್ತಕ್ಕಂಥವನು. ನರಸಿಂಹರಾಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವನು. ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ.